बेळगाव तालुक्यातील बोडकेनट्टी गावामध्ये सिगारेटच्या वादातून 4 युवकांनी दुकान मालकाला बेदम मारहाण केल्याने गंभीर जखमी झालेल्या दुकान मालकाचा मृत्यू झाल्याची धक्कादायक घटना घडली आहे. बोडकेनट्टी गावचे यल्लप्पा दुर्गप्पा नायक व 48 असं मृत दुकान मालकाचं नाव आहे. या प्रकरणामध्ये कडोली गावचे प्रज्वल रामचंद्र पाटील, निखिल महेश चौगुले, विवेक राजेंद्र चौगुले आणि श्रीधर पाटील यांना मारहाणीचे आरोपी म्हणून अटक करण्यात आली आहे. मिळालेल्या माहितीनुसार हुक्केरी तालुक्यातील मोहनगाम यात्रेहून परत येताना हे चौघे युवक मद्यधुंद अवस्थेत मध्यरात्री सिगारेट ओढण्यासाठी बोडकेनट्टी गावात दुचाकी थांबवून एका दुकानासमोर गेले. दुकान बंद करत असलेल्या मालकाला अडवून त्यांनी सिगारेट घेतली आणि तिथे सोडली. त्यानंतर पैसे मागितल्यावर दुकान मालक आणि युवकांमध्ये वाद झाला. वादाचं रूपांतर हाणामारीत झालं आणि चौघांनी मिळून यल्लप्पा नायक यांना जबर मारहाण केली. बोडकेನಟ್ಟಿ ಊರಾಗ ಯಲ್ಲಪ್ಪ ದುರ್ಗಪ್ಪ ನಾಯ್ಕ ಅಂತ ಹೇಳಿ ರಾತ್ರಿ 12:30 ಗಂಟೆ ಮಟ್ಟ ಅವರ ಜಾತ್ರೆ ದಡ್ಡಿ ಮುದುಗ ಜಾತ್ರೆ ಇರೋದ್ರಿಂದ ರಾತ್ರಿ ಅಂಗಡಿ ಚಾಲು ಇತ್ತು. ಕಡೋಲಿ ಹುಡುಗರ ಜಾತ್ರೆಗೆ ಹೋಗಿ ಬಂದ ರಾತ್ರಿ ಸಿಗರೇಟ ಮತ್ತು ನೀರ ತಗೊಂಡ ರೊಕ್ಕ ಕೊಡಂದ್ರೆ ರೊಕ್ಕ ಕೇಳ್ತಿ ಅಂತ ಹೇಳಿ ರೊಕ್ಕ ಕೊಡಕ್ಕೆ ತಯಾರಿಲ್ಲ. ರೊಕ್ಕ ಕೊಡ್ತಾ ನಂಗೆ ಗೆಳೆಯಾಗೈತಿ, ಮನೆಗೆ ಹೋಗ್ತೇನೆ, ಮತ್ತು ನಾನು ಊಟ ಮಾಡಬೇಕು, ಮತ್ತು ನಂಗೆ ದುಡ್ಡು ಕೊಡ್ರಿ ನಾನು ಹೋಗ್ತೇನೆ ಅಂತ ಹೇಳ್ದೆ. ಇಲ್ಲ ಹಂಗೆ ಹೋಗತ್ತೆ ಹೇಳಿ ದುಮ್ಡಿ ಮಾಡಿ ಅಂಗಡಿ ಚಾವಿ ಕಸ್ಕೊಂಡ್ಬಿಟ್ರು. ಚಾವಿ ಕಸ್ಕೊಂಡ್ಬಿಟ್ಟ ತಕ್ಷಣ ಅವ ಹಿಂದಿಂದ ಚಾವಿ ಕಸ್ಕೊರತ್ತಾನೆ. ಚಾವಿ ಇವ್ನು ಕಸ್ಕೊರಕ್ಕೆ ಹೋಗಿ ಅವ್ರಿಗೆ ಬಾಯಾಗೆ ಹಿಂದಿಂದ ಅವ್ರನ್ನ ಇಬ್ಬರು ಒದ್ಯಾಕೆ ಚಾಲು ಮಾಡಿಬಿಟ್ರು. ಮತ್ತು ಮುಂದೊಬ್ಬ ಹಿಡ್ಕೊಂಡ್ಬಿಟ್ಟ, ಮತ್ತೊಬ್ಬ ಬಿಡ್ಸಾತಿದ್ದ. ಹಿಂಗೆ 4 ಜನ ಕೂಡಿ ರಾತ್ರಿ 12:30ದಿಂದ 1:45 ಮಟ್ಟ ಅವನ್ನ ನಾವು ಎದ್ದು ಬರೋ ಮಟ್ಟ ಅಲ್ಲೇ ಬಾಜುಕ್ ಯಲ್ಲಪ್ಪ ನಾಗಪ್ಪ ಮರ್ಕಟ್ಟಿ ಎತ್ತಳೆ ಒಬ್ಬ ನಮ್ಮ ರಿಲೇಟಿವ್ ಅಂಗಡಿಗೆ ಹೋಗಿ ಕೂತಿದ್ದ. ಅವ ಹೋಗಿ ನಮ್ಮನ್ನು ಅಲ್ಲೇ ಬಾಜುಕ್ ಮನೆ ಇರೋದಕ್ಕೆ ಹೋಗಿ ಕರ್ಕೊಂಬರೋ ಮಟ್ಟ ಅವನ್ನೆಲ್ಲ ಭಾಳಷ್ಟು ಬಡ್ದಿರವು, ಎಲ್ಲ ಗುಪ್ತ ಗಾಯ ಆಗಿದಾವೆ. ಗಾಯ ಆದ ತಕ್ಷಣ ನಾವು ಬಂದು ಯಾಕೆ ಜಗಳ ಆಡತ್ತಿತ್ತು ಎಲ್ಲ ಕೇಳಿ ಇದರಿಂದ ಅವರೆಲ್ಲ ಹಿಡ್ಕೊಂಡು ಇಬ್ಬರು ಓಡಿ ಹೋಗಿಬಿಟ್ರೆ. ಒಂದು ಟಾಟಾ ಮ್ಯಾಜಿಕ್ ಇತ್ತು, ಅದ್ರಾಗ 7-8 ಜನ ಇದ್ರು ಅವ್ರ. ಅದ್ರಾಗ ಇಬ್ಬರು ಓಡಿ ಹೋಗಿಬಿಟ್ರು, ಇಬ್ಬರು ಸಿಕ್ಕರು. ಆ ಇಬ್ಬರು ಸಿಕ್ಕ ತಕ್ಷಣ ಇಬ್ಬರನ್ನು ಹಿಡ್ಕೊಂಡು ನೀವು ಯಾವ್ರಂದ್ರೆ ಕಡೋಲ್ಯಾರ ಯಾಕೆ ಜಗಳ ಮಾಡತ್ತೀರಿ, ನಾವೆಲ್ಲ ಪರಿಚಯದಾರ, ಇಂಥದ್ಯಾಕೆ ಮಾಡತ್ತೀರಿ, ನಮ್ಮವ ಏನು ಮಾಡಿದಾನ ಅಂದ್ರೆ ಏನಿಲ್ಲ ಹೇಳಲಿಲ್ಲ. ಲಾಸ್ಟ್ ಜೋರು ಮಾಡತ್ತಿರು. ಆದ್ರೆ ನಾವು ಒಂದು 2 ಪೇಟ ಅವ್ರ ಹಿಂಗೆ ದುಂಬಡಿ ಆದ ತಕ್ಷಣ ಲಾಸ್ಟ್ ಅವ್ರನ್ನ ಹಿಡ್ಕೊಂಡು ನೀವು ಯಾವ್ರ ಅನ್ನೋದು ಫೋಟೋ ಮತ್ತು ಅವ್ರ ಗಾಡಿದ ನಂಬರ್ ಫೋಟೋ ತಕ್ಕೊಂಡು ಮತ್ತು ಅವ್ರನ್ನ ಬೆಳಗ್ಗೆ ನೋಡೋಕೆ ಬರ್ತೈತೆ. ನಮ್ಮ ತಮ್ಮಗೆ ಸೀರಿಯಸ್ ಆತಲ್ಲ. ಆವಾಗ ಸೀರಿಯಸ್ ಆದ ತಕ್ಷಣ ನಮ್ಮ ತಮ್ಮನ ನೋಡೋಕೆ ಬಂದಿದ್ಬಿಟ್ಟು ನಾವು. ಯಾಕಂದರೆ ಎದಿಗೆ ಮತ್ತು ಎಲ್ಲ ಹೊಟ್ಟಿಗೆ ಅದು ಎಲ್ಲ ಮರ್ಮಂಗ್ ಜಾಕೆಲ್ಲ ಒದ್ದಿರು ಅನ್ನೋದು. ಚಾಕು ಅದು ಏನಿಲ್ಲ, ಕೈಲೇನು ಬಡ್ದಾರ. ಹಾಂ, ಚಾಕು ಅದೇನಿಲ್ಲ, ಕೈಲೇನು ಬಡ್ದಾರ. ಮತ್ತು ಅದು ಒಳಗೆಲ್ಲ ಗುಪ್ತಪಟ್ಟದ್ರಿಂದ ಅವ್ರಿಗೆ ಆಗ ನಾವು ದವಾಖಾನೆಗೆ ಹೋದವು. ಅಲ್ಲೇ ಕುರಿಯಾಳದಾಗ ಸಚಿನ್ ದಬಾಲಿ ಅಂತ ಒಬ್ಬ ಡಾಕ್ಟರ್ ಅದಾನ, ಅಲ್ಲಿ ಓದು. ಅವನಕತ್ತ ಸೀರಿಯಸ್ ಐತಿದ, ಇಲ್ಲಿ ಕೇಲಿಗೆ ಓದ್ಬಿಡ್ತೀವಿ. ಅದು ಕೇಲಿಗೆ ಬರುವಾಗ ಹಾದಿ ಒಳಗೆ ತಿರ್ಕೊಂಬಿಟ್ಟ. ಕೇಲಿಯಾಗ ಒಂದು ಚೆಕ್ ಮಾಡಿದಾಗ ತಿರ್ಕೊಂಡಾರ ಅಂತ ಹೇಳ್ಬಿಟ್ರು. ಹಾಂ, ಒಂದು 4-5 ಸಿಗರೇಟ್ ತೊಗೊಂಡಿರ, ಒಂದು 2 ನೀರು ಬಾಟಲ್ ತೊಗೊಂಡಿರಿ, ಇಷ್ಟ. ದುಡ್ಡು ಕೊಟ್ಟಿಲ್ಲ. ಇಲ್ಲ ದೋಷ ಅವ್ರು ನಮ್ಗೆ ಪರಿಚಯ ಖರೆ ಅಂಥದ್ದೇನಿಲ್ಲ. ಕುಡ್ದಿರ ಏನಿಲ್ಲ, ನಮ್ಗೆ ದುಂಬಡಿಯಾಗ ಅಟ್ಟೇನು ಗೊತ್ತಾಗಿಲ್ಲ. ನಮ್ಮ ತಮ್ಮ ಕಿರಾಣಿ ಅಂಗಡಿ ನಡೆಸ್ತಾನೆ. ಕಿರಾಣಿ ಅಂಗಡಿ ಅಷ್ಟೇ ನಡೆಸ್ತಾನೆ. ಕೊಟ್ಟಿದ್ದು ಸರ್ ಸಿಗರೇಟ್. ಹಾಂ, ಸಿಗರೇಟ್ ಕೊಟ್ಟಿದ್ದ, ದುಡ್ಡು ಕೊಡೋದಾಗೋತ್ಲೆ ಅವ್ರಿಗೆ ಹಾಗೆ ಅದು ಹೆಚ್ಚಾಗಿಬಿಡ್ತು. ಹಿಂಗಾತು. ಮತ್ತು ರಾತ್ರಿ ಆಟ ಹೇಳಕ್ಕೆ ನಾವು ಅಲ್ಲಿ ಯಾರು ಇದ್ದಿಲ್ಲ. ಏನರ ಜಗಳ ಥರ ಬಿಡ್ಸ್ಕೋಬೇಕಂದ್ರೆ ಅವ್ನು ಮುದುಕಿದ್ದಾಗ ಅವನು ಬಡ್ದಾರಂತ ನುಗ್ಗಿಸ್ಬಿಟ್ರು. 12:30. ಹಾಂ, ರಾತ್ರಿ. ನಮ್ಮ ಹೆಸರು ನಿಂಗಪ್ಪ ನಾಯ್ಕ ಅಂತ, ಅವ್ರ ಅಣ್ಣನ. ಅವ್ರ ಜಾತ್ರೆ ಮುಗಿಸ್ಕೊಂಡು ಕುಡ್ದು ಫುಲ್ ಟೈಟಾಗಿ ಬಂದಿರ್ರಿ. ಬಂದ ಮೇಲೆ ಇವ್ರು ಅಂಗಡಿ ಮುಗಿಸ್ಕೊಂಡು ಹೋಗೋ ಟೈಮ್ದಾಗ ಇವ್ರನ್ನ ತರಿ ಬಿಸಿ ಸಿಗರೇಟ ನೀರು ಬಾಟಲ್ ಬೇಡಿದಾರೆ. ಬೇಡಿದಕ್ಕೆ ಪಾಪ ಕೊಟ್ಟಾನ, ಒಂದೇನು ತಪ್ಪಿಲ್ಲ, ಕೊಟ್ಟಾನು. ಕೊಟ್ಟದ ರೊಕ್ಕ ಇಸ್ಕೊರಕ್ಕೆ ಹೋಗಾರ ಇವ್ರ ಡೈರೆಕ್ಟ್ 4 ಮಂದಿ ಬಡಿಯಾಕ ಚಲೋ ಪಡ್ಬಿಟ್ರಾರೆ. 4 ಮಂದಿ ಬಡಿಯಾನ. ಇವು ಚಿರಾಡನ ನಾವು ಎದ್ದು ನೋಡೋಕಂತ ಇಬ್ಬರು ಬಡ್ದು ಓಡಿ ಹೋಗಿಬಿಟ್ಟಾರೆ. ಆಮೇಲೆ ಇನ್ನಿಬ್ಬರು ಇವ್ನು ಬಡ್ದು ಓಡಿ ಹೋಗತ್ತಿರು. ಅವ್ರು ನಾವು ಬಂದು ಹಿಡ್ಕೊಂಡಿದ್ದು ರೀ. ಹಿಡ್ಕೊಂಡು ನೀವು ಯಾವ್ರಾರ ಅಂತ ಎಲ್ಲ ಕ್ಯಾನ ಕಡೋಲ್ಯಾರ ಅಂತ ಹೇಳಿ ಅವರು ಓಡಿ ಹೋಗತ್ತಿರಿ. ಅವ್ರನ್ನ ತರಿಬಿ ನಾವು ಫೋಟೋ ಗಿಟ ತಗೊಂಡಿವ್ರಿ. ಅವ್ರ 4 ಜನ ಅದ್ರಿ. ಒಂದು ಟಾಟಾ ಮೊದಲು ಹೋಗಿತ್ರಿ, ನಾವು ಬರೋಕ್ಕಿಂತ ಮುಂಚೆ ಹೋಗಿತ್ರದ. ಇವ್ರು 4 ಜನ ಅಂತ ಇವ್ರನ್ನ ಬಡ್ದದ್ದು ಕರೀರಿ. 4 ಜನ ಅದ್ರಿ ಅವ್ರು. ಈ ಸಿಗರೇಟ್ ಸಲುವಾಗಿ ರೀ, ಒಂದು ಸಿಗರೇಟ್ ಸಲುವಾಗಿ ರೀ. ಸಿಗರೇಟ ನೀರು ಬಾಟಲ್ ತೊಗೊಂಡ್ರಿ. ಇಸ್ಕೊಂಡದ್ದು ಕಿರಾಣಿ ಅಂಗಡಿ ರೊಕ್ಕ ದುಡ್ಡು ಕೇಳಿದಕ್ಕೆ ಬೆಳೆಯತ್ತಾರ ಅವ್ರು.
ನಮ್ಮನ್ಯಾಗ ದುಡ್ಡು ಕೇಳ್ದೆ ರೀ ಇಲ್ಲ ಅವ್ರು ಧಮ್ಕಿನ ಕೊಡ್ತಾರೆ, ಧಮ್ಕಿ ಕೊಟ್ಟ ದಾದಾಗಿರಿ ಮಾಡಿದಾರೆ ಅವ್ಗೆ. ಮತ್ತು ಅವ್ನ ಅಂಗಡಿ ಚಾವಿನೂ ಕಸ್ಕೊಂಡ ಮುಚ್ಚಿರ್ಕೊಂಡ್ಬಿಟ್ಟಾರೆ, ನೀ ಹೆಂಗೆ ಹೋಗ್ತಿ ಹೋಗು ಹಂಗೆ ಮಾಡಿ ಅಂಗಡಿ ಚಾವಿ ಮುಚ್ಚಿರ್ಕೊಂಡ್ಬಿಟ್ಟಾರ. ಭಾಳ ಬಿಡ್ದಾರ ಅವ್ರು. ಬಡ್ದ್ಮೇಲೆ ಆಮೇಲೆ ಇವ ಏನು ಮಾಡ್ಯಾನ್ರಿ, ಮತ್ತು ಒಂದು ಸ್ವಲ್ಪ ನೀರು ಕೊಡ್ದಾನ, ಮನೆಗೆ ನೀರು ಕೊಡ್ದಾನ. ನೀರು ಕೊಡ್ದ ದವಾಖಾನೆಗೆ ಒಯ್ಯೋದಕ್ಕಂದ್ರೆ ಹಿಂಗಾಗಿ ಬಿಟ್ಟೈತ್ರಿ ಅದು. ನನ್ನ ಹೆಸರು ಯಲ್ಲಪ್ಪ ಮರ್ಕಟ್ರಿ. या मारहाणीमध्ये यल्लप्पा नायक गंभीर जखमी झाले. स्थानिक नागरिकांनी त्यांना तातडीने उपचारासाठी हलवले आणि बेळगावच्या केएलई रुग्णालयात नेत असताना मार्गातच त्यांचा मृत्यू झाला. हल्ल्यानंतर अवघ्या अर्ध्या तासात दुकान मालकाचा मृत्यू झाल्याने गावात खळबळ उडाली. घटनेची माहिती मिळताच काकती पोलिसांनी तात्काळ कारवाई करत फरार झालेल्या 4ही आरोपींचा शोध घेऊन त्यांना अटक करण्यात यश मिळवलंय. या प्रकरणाचा पुढील तपास सुरू आहे. विनोद कोलकार, KMM मराठी, बेळगाव. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.